ಓಂ ಗಂ ಗಣಪತೆ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಹನುಮೇಶ್ ಗುರೂಜಿ, ಜ್ಯೋತಿಷ್ಯ ವಾಸ್ತು ಮಾರ್ಗದರ್ಶಕರು, ಪುರೋಹಿತರು, ತುಮಕೂರು ಹಾಗೂ ಪಾವಗಡ. ಇವತ್ತು ನಾನು ನಿಮಗೆ ತಣ್ಣನೆಯ ನೀರು ಸ್ನಾನಕ್ಕೆ ಒಳ್ಳೆಯದಾ ಅಥವಾ ಬಿಸಿ ನೀರಿನ ಸ್ನಾನ ದೇಹಕ್ಕೆ ಒಳ್ಳೆಯದಾ ಅನ್ನೋ ವಿಚಾರವನ್ನ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಹೊರಟಿದ್ದೇನೆ. ನೋಡಿ, ನಾವು ಯಾವುದೇ ಮಾರ್ಗದರ್ಶನವನ್ನು ಮಾಡುವಂತಹ ಉದ್ದೇಶ ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನೋದು. ಹಾಗಾಗಿ ನೀವು ಉತ್ತಮ ಮಾರ್ಗದರ್ಶನಕ್ಕಾಗಿ ನಮ್ಮನ್ನ ನೇರ ಭೇಟಿಯಾಗುವವರಿಗೆ ನೀವು ಕೈಯಲ್ಲಾದಷ್ಟು ದಕ್ಷಿಣೆಯನ್ನು ನೀಡಿ ಮಾರ್ಗದರ್ಶನವನ್ನ ಪಡಿಬಹುದಾಗಿರುತ್ತೆ ಅಂತೇಳಿ ತಿಳಿಸ್ತಾ ಈಗ ವಿಚಾರಕ್ಕೆ ಬರೋಣ. ಮೊದಲನೇದಾಗಿ, ತಣ್ಣೀರಿನ ಸ್ನಾನದಿಂದ ಉಂಟಾಗುವ ಲಾಭಗಳೇನು ಅನ್ನೋ ವಿಚಾರವನ್ನ ನಾವೀಗ ನೋಡೋಣ. ನೋಡಿ, ಅತಿ ಮುಖ್ಯವಾಗಿ ತಣ್ಣೀರಿನ ಸ್ನಾನದಿಂದ ತುಂಬಾ ಚೆನ್ನಾಗಿ ಆರೋಗ್ಯದ ವೃದ್ಧಿಯಾಗುತ್ತೆ ಅಂತೇಳಿ ಹೇಳ್ಬೋದಾಗಿರುತ್ತೆ. ಮತ್ತೆ ಅದ್ರ ಜೊತೆಗೆ ನಾವು ಚಯಾಪಚಯ ಕ್ರಿಯೆ ಅಂತೇಳಿ ಏನು ಹೇಳ್ತೀವಿ, ಅಂದ್ರೆ ಇಂಗ್ಲಿಷ್ನಲ್ಲಿ ಮೆಟಬಾಲಿಸಮ್ ಅಂತ ಏನು ಕರಿತೀವಿ, ಅದು ತಣ್ಣೀರಿನ ಸ್ನಾನದಿಂದ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಹೇಳಲಾಗುತ್ತೆ. ಮತ್ತೆ ಮಾನಸಿಕ ಒತ್ತಡ ಯಾರು ಹೆಚ್ಚಾಗಿ ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಅವರು ತಣ್ಣನೆಯ ನೀರಿನ ಸ್ನಾನವನ್ನ ಮಾಡೋದ್ರಿಂದ ಅವರಿಗೆ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳಿ ಅರ್ಥ ಮಾಡ್ಕೋಬೋದಾಗಿರುತ್ತೆ. ಮತ್ತೆ ಯಾರಿಗೆ ಈ ಕೋಲ್ಡ್ ವಿಚಾರದಲ್ಲಿ ಬಾಡಿ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ, ಶೀತದ ವಿಚಾರದಲ್ಲಿ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ, ಅವರು ಒಂದು ಉಗುರು ಬೆಚ್ಚಗೆ, ಅಂದ್ರೆ ತೀರಾ ಬಿಸಿಗೂ ಅಲ್ದಿರ ಅಥವಾ ತೀರಾ ತಣ್ಣಗೂ ಅಲ್ದಿರ ಒಂದು ಬೆಚ್ಚಗಿನ ನೀರಿನ ಸ್ನಾನವನ್ನು ಮಾಡೋದ್ರಿಂದ ಅವರಿಗೆ ಈ ವಿಚಾರವಾಗಿ, ಶೀತದ ವಿಚಾರವಾಗಿ ತುಂಬಾ ಚೆನ್ನಾಗಿ ದೇಹದಲ್ಲಿ ರೆಸಿಸ್ಟೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅರ್ಥ ಮಾಡ್ಕೋಬೋದಾಗಿರುತ್ತೆ. ಇದು ಈ ವಿಚಾರ ಆದ್ರೆ, ಅಂದ್ರೆ ತಣ್ಣೀರಿನ ವಿಚಾರ ಆದ್ರೆ, ಈಗ ಬಿಸಿ ನೀರಿನಿಂದ ಸ್ನಾನ ಮಾಡೋದ್ರಿಂದ ಯಾವ ರೀತಿಯಾಗಿ ಅನುಕೂಲಗಳಾಗುತ್ತೆ ಅನ್ನೋದನ್ನ ನಾವು ನೋಡೋಣ. ಅತಿ ಮುಖ್ಯವಾಗಿ ದೇಹದ ದಣಿವು, ಆಯಾಸ ಏನಿರುತ್ತೆ ಅದು ತುಂಬಾ ಬೇಗ ಬಿಸಿ ನೀರಿನ ಸ್ನಾನದಿಂದ ಕಡಿಮೆ ಆಗುತ್ತೆ. ಮತ್ತೆ ಯಾರೆಲ್ಲ ತಲೆನೋವಿನಿಂದ ಬಾಧೆ ಪಡ್ತಾ ಇರ್ತಾರೆ ಅವರು ಕೂಡ ಈ ಒಂದು ಬಿಸಿ ನೀರಿನ ಸ್ನಾನ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಡಿಮೆ ಆಗುತ್ತೆ ಅಂತ ಹೇಳಿ ಅರ್ಥ ಮಾಡ್ಕೋಬಹುದಾಗಿರುತ್ತೆ. ಮತ್ತೆ ಮಸಲ್ಸ್ ಸ್ಟ್ರೈನ್ ಆಗಿದ್ರೆ, ಅಂದ್ರೆ ತುಂಬಾ ದಣಿವಾಗಿದ್ದಂತಹ ಸಂದರ್ಭದಲ್ಲಿ, ಅಂದ್ರೆ ಆಯಾಸ ದಣಿವಾಗಿದ್ದಂತಹ ಸಂದರ್ಭದಲ್ಲಿ ಅವರು ಕೂಡ ಈ ವಿಚಾರವನ್ನ ಬಳಸ್ಕೋಬಹುದಾಗಿರುತ್ತೆ. ಮತ್ತೆ ಯಾರಿಗೆ ಮೂಗು ಕಟ್ಟುತ್ತೆ ಅವ್ರಿಗೆ ಕೂಡ ಈ ಬಿಸಿನೀರಿನ ಸ್ನಾನದಿಂದ ಅನುಕೂಲ ಆಗುತ್ತೆ. ಮತ್ತೆ ತುಂಬಾ ಚೆನ್ನಾಗಿ ಚರ್ಮವನ್ನ ಶುದ್ಧ ಮಾಡ್ಕೋಬೇಕು ಅಂದ್ರೆ, ಅತಿ ಮುಖ್ಯವಾಗಿ ಚರ್ಮದ ಶುದ್ಧತೆಗೋಸ್ಕರ ಬಿಸಿ ನೀರಿನ ಸ್ನಾನವನ್ನ ಬಳಸಬಹುದಾಗಿರುತ್ತೆ. ಈ ರೀತಿಯಾಗಿ ಅವರವರ ಅಂದ್ರೆ ಅವಶ್ಯಕತೆಗೆ ತಕ್ಕ ಹಾಗೆ ಬಿಸಿ ನೀರು ಅಥವಾ ತಣ್ಣೀರಿನ ಸ್ನಾನವನ್ನು ಬಳಸಿ ಅವರು ಅವರವರ ಆರೋಗ್ಯವನ್ನ ಅವರು ಇಂಪ್ರೂವ್ ಮಾಡ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾ, ಈ ರೀತಿಯ ಉತ್ತಮ ಮಾರ್ಗದರ್ಶನಕ್ಕೋಸ್ಕರ ವಿಚಾರಕ್ಕೋಸ್ಕರ ಈ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ಉತ್ತಮ ಮಾರ್ಗದರ್ಶನಕ್ಕೆ ನಮ್ಮನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.